ಗಾಯ್ಸ್ ಎಲ್ರಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ, ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಗಂಭೀರನ ಹೊಸ ಅಡಾಪ್ಟೆಡ್ ಸನ್ ಬಗ್ಗೆ. ಹೌದು, ಇವಾಗ ಅದೇ ರೀತಿ ಪೋಟ್ರೆ ಆಗ್ತಿರೋದು. ಕಾಮೆಂಟ್ ಸೆಕ್ಷನ್ ಹರ್ಷಿತ್ ರಾಣಾ ಅವ್ರದ್ದು ಓಪನ್ ಮಾಡ್ತು ಅಂದರೆ ಗಂಭೀರ್ ಅಡಾಪ್ಟೆಡ್ ಸನ್, ಗಂಭೀರ್ನ ದತ್ತುಪುತ್ರ ಆಗೋಗ್ಬಿಟ್ಟಿದ್ಯಲ್ಲ ಗುರು ನೀನು, ಗಂಭೀರ್ನ ಮಗ ನೀನು ಅನ್ನೋ ಥರ ಎಲ್ಲರೂ ಪೋಟ್ರೆ ಮಾಡ್ತವ್ರೆ. ಗಂಭೀರ್ ಅಣ್ಣ ಏನೇ ಆದ್ರೂ ಕೂಡ ಹರ್ಷಿತ್ ರಾಣನ ಬೀಳಲ್ಲ. ಈ KKR ಬಾಂಧವ್ಯ ಏನಿದೆ ಹರ್ಷಿತ್ ರಾಣಾ ಗುರುನು ಮತ್ತು ಗಂಭೀರ್ ಅಣ್ಣಂಗೂ ಇದು ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದೆ. ಇಂಡಿಯನ್ ಟೀಮ್ನ ಸೆಲೆಕ್ಷನಲ್ಲಿ ಏನಕ್ಕೆ ಹರ್ಷಿತ್ ರಾಣಾ ಅವರ ಹೆಸರು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಏನಕ್ಕೆ ಹರ್ಷಿತ್ ರಾಣಾ ಅವರು ಸೆಲೆಕ್ಟ್ ಆಗಬೇಕು, ಏನು ಕೀತ್ ಗುಡ್ಡೆ ಹಾಕಿದ್ದಾರೆ ಅಂತ ಸೆಲೆಕ್ಟ್ ಆಗಬೇಕು, ಅವ್ರಿಗಿನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದವರೇ ಇಲ್ವಾ? ಅಕ್ರಾಸ್ ಆಲ್ 3 ಫಾರ್ಮೇಟ್ಸನ್ನು ಕೂಡ ಆಯ್ಕೆ ಮಾಡ್ತಾ ಇದಾರಲ್ಲ ಇವ್ರನ್ನ, ಅಂಥದ್ದು ಏನು ಮಾಡಿದ್ದಾರೆ ಅಲ್ಲ ಗುರು? ಹೌದು, ಹಂಗೇನೆ ಅನ್ಸುತ್ತೆ. ಇವಾಗ ಹರ್ಷದೀಪ್ ಸಿಂಗ್ನ ತಗೊಳ್ಳಿ, ಅಕ್ರಾಸ್ ಆಲ್ 3 ಫಾರ್ಮೇಟ್ಸ್ ಇನ್ನೂ ಕೂಡ ಅವ್ರು ಆಡೋಕ್ಕಾಗಿಲ್ಲ, ಅಲ್ಲಿ ಕರೆಕ್ಟಾಗಿ ಆಡೋಕ್ಕಾಗ್ತಾ ಇಲ್ಲ. ಅವ್ರು ಅಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ T20 ಅಷ್ಟೆಲ್ಲ ವಿಕೆಟ್ಸ್ ಎತ್ತೂ ಕೂಡ ODIಸಲ್ಲಿ ಬಂದರು, ನಿಧಾನಕ್ಕೆ ಹಿಂಗೀಗ ಬರ್ತಾ ಇದ್ದಾರೆ. ಇವರು ಅಕ್ರಾಸ್ ಆಲ್ 3 ಫಾರ್ಮೇಟ್ಸ್ನು ಕೂಡ ಸೆಲೆಕ್ಟ್ ಆಗ್ತಿದ್ದಾರೆ ಸ್ಕ್ವಾಡಿಗೆ ಅಂತ ಅಂದಾಗ ನಮಗೆ ಡೌಟ್ ಅರೈಸ್ ಆಗಲೇಬೇಕು. ಏನಕ್ಕೆ ಅಕ್ರಾಸ್ ಆಲ್ 3 ಫಾರ್ಮೇಟ್ಸ್ ಇಷ್ಟು ಬೇಗ ಸೆಲೆಕ್ಟ್ ಮಾಡಿದ್ರೆ ಹರ್ಷಿತ್ ರಾಣಾನ ಅಂತ? ಅವ್ರು ಆಡಿಸ್ತಾರೋ ಬಿಡ್ತಾರೋ, ಒಟ್ಟಲ್ಲಿ ಸ್ಕ್ವಾಡಲ್ಲಿ ಇದ್ದಾರೆ ಅವರು. ಏಷ್ಯಾ ಕಪ್ ಸ್ಕ್ವಾಡಿಗೆ ಏನಕ್ಕೆ ಹಾಕೋರು? ನಮ್ಗೆ ಅವಾಗಲೇ ಬಂದಿತ್ತು, ಏನು ಇವ್ರಿಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು ಯಾರು ಇಲ್ವಾ? ಸಿರಾಜ್ ಅಣ್ಣನ 15 ವಿಕೆಟ್ ತೆಗೆದಿದ್ದಾರೆ ಈ ಸಲ IPL ಅಲ್ಲಿ. ಇವ್ರು ತೆಗೆದಿರೋದು 13 ವಿಕೆಟು, ಇವರು 15 ವಿಕೆಟ್ ತೆಗೆದಿದ್ದಾರೆ 13 ಮ್ಯಾಚಲ್ಲಿ. ಸಿರಾಜ್ ಅಣ್ಣ ಇನ್ಫ್ಯಾಕ್ಟ್ ಅವ್ರಿಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಇವ್ರ ಎಕನಾಮಿ ಬಂದ್ಬಿಟ್ಟು ಅವ್ರು ಆಲ್ಮೋಸ್ಟ್ 11 ಇದೆ ಈ IPL ಅಲ್ಲಿ. ಪ್ರಸಿದ್ಧ ಕೃಷ್ಣ ಏನು ಮಾಡಿದ್ರು? ಪ್ರಸಿದ್ಧ ಕೃಷ್ಣ 25 ವಿಕೆಟ್ ತೆಗೆದಿದ್ರಲ್ಲ, ಪ್ರಸಿದ್ಧ ಕೃಷ್ಣ ಏನೋ ಹಾಕೊಳ್ಳಿಲ್ಲ ಇವರು ಏಷ್ಯಾ ಕಪ್ಪಿಗೆ. ಪ್ರಸಿದ್ಧ ಕೃಷ್ಣಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಆಗ್ಬಿಟ್ಟಿದ್ದಾರೆ ಇವರು. ಪ್ರಸಿದ್ಧ ಕೃಷ್ಣ ಏನೋ ಹಾಕಂತಿಲ್ಲ ಅಕ್ರಾಸ್ ಆಲ್ 3 ಫಾರ್ಮೇಟ್ಸು. T20ಸಲ್ಲಿ ಏನಕ್ಕೆ ಕನ್ಸಿಡರ್ ಮಾಡ್ತಿಲ್ಲ ಪ್ರಸಿದ್ಧ ಕೃಷ್ಣನ? ಅಲ್ಲೆಲ್ಲ ತಲೆಗೆ ಬರ್ತಾ ಇದೆ. ವೈಭವ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಅಂದರೆ ಕಂಪ್ಯಾರಿಟಿವ್ಲಿ ಇವ್ರಿಗಿನ ಚೆನ್ನಾಗಿ ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ. ಇನ್ನು ಹಲವಾರು ಜನ ಲಿಸ್ಟ್ ತೆಗೆದು ನೋಡ್ತು ಅಂದರೆ ಇವ್ರಿಗಿನ ಬೆಟ್ರಾಗಿ ವಿಕೆಟ್ಸ್ ಎತ್ತಿರೋರು ಈ IPL ತೊಗೊಳ್ಳೋಣ. IPL ದೊಡ್ಡ ಸ್ಟ್ಯಾಂಡರ್ಡ್ಸ್ ಅಂತ ಇವರು ಮ್ಯಾಚ್ ಮಾಡ್ತಾರಲ್ಲ, ಇಂಡಿಯಾ ಅಂತ ಬಂದಾಗ, ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ ಬುಮ್ರಾ ಮಸ್ತ್ ವಿಕೆಟ್ಸ್ ಇದ್ದಾರೆ. ಬುಮ್ರಾ ಬಿಡಿ ಪರ್ಮನೆಂಟ್ ಪ್ಲೇಯರ್ ಆಗೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯನು ಕೂಡ ಬೆಟ್ರಾಗಿ ವಿಕೆಟ್ಸ್ ಇದ್ದಾರೆ, ಇವ್ರಿಗಿನ ಬೆಟ್ರಾಗಿ ವಿಕೆಟ್ಸ್ ಇದ್ದಿದ್ದಾರೆ. ಆ್ಯಂಡ್ ಖಲೀಲ್ ಅಹ್ಮದ್, ಸೊ ಇವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ವೈಭವ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಹರ್ಷಲ್ ಪಟೇಲ್ ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಅಂದರೆ ಇವ್ರಿಗಿನ್ನ ಜಾಸ್ತಿ ನಂಬರ್ ಆಫ್ ವಿಕೆಟ್ಸ್ನ ಎತ್ತಿದ್ದಾರೆ ಈ IPL ಅಲ್ಲಿ. ಸೊ ಇವ್ರನ್ನ ಏನಕ್ಕೆ ಸೈಡ್ ಲೈನ್ ಮಾಡಿಬಿಟ್ಟು ಇವ್ರನ್ನ ಏನಕ್ಕೆ ಅಂದರೆ ಹರ್ಷಿತ್ ರಾಣಾನ ಏನಕ್ಕೆ ಅಕ್ರಾಸ್ ಆಲ್ 3 ಫಾರ್ಮೇಟ್ಸು ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸ್ಕ್ವಾಡಿಗೆ ಅನ್ನೋದು ಇವಾಗ ಒಂದು ಕ್ವೆಶನು. ಗಂಭೀರ್ ಅಣ್ಣ ಇಲ್ಲಿ ಫೇವರಿಟಿಸಮ್ ಮಾಡ್ತಾ ಇದ್ದಾರೆ. ಹೌದು, KKR ಅಲ್ಲಿ ಇದ್ರಲ್ಲಪ್ಪ ಮೆಂಟರ್ ಆಗಿ, ಅಲ್ಲಿಂದ ಬಂದಂಥ ಗಂಭೀರ್ ಅಣ್ಣ ಇವಾಗ ಎಲ್ಲಾದ್ರೂ ಕೂಡ ಕನ್ಸಿಡರ್ ಮಾಡೋ ಥರ ಹರ್ಷಿತ್ ರಾಣಾನ ಮಾಡ್ತಾ ಇದ್ದಾರೆ. ಫೋರ್ಸ್ಫುಲಿ ಇವ್ರನ್ನ ತುಂಬ್ತಾ ಇದ್ದಾರೆ. ನಮಗೇನು ಕ್ವಶನ್ ಬಂದಿದ್ರೆ ಪ್ರಸಿದ್ಧ ಕೃಷ್ಣಗಿನ್ನ ಬೆಟರ್ ಆಗಿದ್ದಾರೆ ಇವರು ಅಂತ ಇವಾಗ ಒಂದು ಹೇಳ್ಬೋದು. ಅವ್ರ ಹತ್ರ ಎಕ್ಸ್ಫ್ಯಾಕ್ಟರ್ ಇದೆ ಇವರು, ಅವ್ರ ಹತ್ರ ಡಿಫ್ರೆಂಟ್ ಕೈಲ್ ಆಫ್ ವೆರೈಟಿ ಆಫ್ ಬೌಲಿಂಗು ಜೊತೆಗೆ ಬ್ಯಾಟಿಂಗ್ ಕೂಡ ಆಡುವಂಥ ಎಬಿಲಿಟಿ ಇದೆ ಅವ್ರ ಹತ್ರ ಅಂತ ರೀಸನ್ನ ಕೊಡ್ಬೋದು. ಏನು ಹರ್ಷಿತ್ ರಾಣಾ ಏನು ಬ್ಯಾಟಿಂಗಿಂದ ಅಷ್ಟೊಂದೇನು ಹೆವಿ ಮಟ್ಟದ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿಲ್ಲ, ನೋಡಿದ್ದೀವಿ ನಾವು. ಸೊ ಡೀಸೆಂಟಾಗಿ ಹೌದು 6 ಎಲ್ಲ ಹೊಡೆಯುವಂಥ ಕೆಪಬಿಲಿಟಿ ಇದೆ. ಮೊಹಮ್ಮದ್ ಶಮಿಗೂ ಇದೆಯಪ್ಪ. ಮೊಹಮ್ಮದ್ ಶಮಿನ ODIಸಲ್ಲಿ ಯಾವ ಥರ ಸೈಡ್ ಲೈನ್ ಮಾಡಿದ್ರು ಅಂತಂದರೆ, ಅಂಥ ಪಿಕ್ ಫಾರ್ಮಲ್ಲಿದ್ದ ಮೊಹಮ್ಮದ್ ಶಮಿನ ಹಂಗೆ ಸೈಡ್ ಲೈನ್ ಮಾಡಿಬಿಟ್ರು. ಅಜ್ಜಿ ಏನು ರೀಸನ್ ಇಲ್ಲ. ಭುವನೇಶ್ವರ್ ಕುಮಾರ್ ಹಿಂಗೆ ಸೈಡ್ ಲೈನ್ ಮಾಡಿದ್ರು. ಭುವನೇಶ್ವರ್ ಕುಮಾರ್ ಬೆಟರ್ ನಂಬರ್ ಆಫ್ ವಿಕೆಟ್ಸ್ ಇದ್ದಿದ್ದಾರೆ ಹರ್ಷಿತ್ ರಾಣಾಗಿಂತ. ಭುವನೇಶ್ವರ್ ಕುಮಾರ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿಲ್ಲ. ಯಂಗ್ಸ್ಟರ್ಗಳು ಬೆಟ್ರಾಗಿ ನೋಡಿ. ಇವಾಗ ಪ್ರಸಿದ್ಧ ಕೃಷ್ಣ ಇವ್ರು ಹಾಕೋಬೋದಲ್ಲ ಅಕ್ರಾಸ್ ಆಲ್ 3 ಫಾರ್ಮೇಟ್ಸು. 25 ವಿಕೆಟ್ ಇದ್ದಾರೆ, 15 ವಿಕೆಟಲ್ಲಿ 25 ವಿಕೆಟಲ್ಲಿ IPL ಅಲ್ಲಿ. ಸೊ ಎಲ್ಲ ನೋಡ್ತಿರ್ತಾರೆ ಜನ ಏನಕ್ಕೆ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ. ಸೊ ಫೇವರಿಟಿಸಮ್ ನಡೀತಿದೆ, ಇಂಟರ್ನಲ್ ಪಾಲಿಟಿಕ್ಸ್ ನಡೀತಿದೆ ಅಂತ ಇದು ಎದ್ದೆದ್ದಿ ಕಾಣಿಸ್ತಾ ಇದೆ. ಹರ್ಷಿತ್ ರಾಣಾಗೆಲ್ಲ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರಿ ಅಂತಂದರೆ ಅವ್ರಿಗೆಲ್ಲರಿಗೂ ಹೇಳೋದೇ, ಗಂಭೀರ್ನ ದತ್ತಪುತ್ರ ಆಗೋಗ್ಬಿಟ್ಟಿದೆ. ನಿನ್ಗೇನು ಬಿಡಪ್ಪ, ಗಂಭೀರಣ್ಣ ಎಲ್ಲ ಕಡೆ ಎತ್ಕೊಂಡು ಓಡಾಡ್ತಾನೆ. ಗಂಭೀರಣ್ಣ ಕೋಚ್ ಆಗಿರೋರ್ಗು ಕೂಡ ನಿನ್ನಂತೂ ಟೀಮಿಂದ ಕಿತ್ತಾಕೋಕ್ಕಾಗಲ್ಲ. ಎಲ್ಲ ಸ್ಕ್ವಾಡಲ್ಲೂ ನಿನ್ನ ಹೆಸರಂತೂ ಖಂಡಿತ ಬಂದೇ ಬರುತ್ತೆ. ನೋ ಮ್ಯಾಟರ್ ವಾಟ್, ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ ಮಾಡೋದಿಲ್ವ, ಒಟ್ಟು ಸ್ಕ್ವಾಡಲ್ಲಂತೂ ನಿನ್ನ ಹೆಸರಂತೂ ಇದ್ದೇ ಇರುತ್ತೆ ಅಂತ ಇವಾಗ ಜನ ಮಾತಾಡ್ಕೊಂತವ್ರೆ. ಸೊ ಜನಕ್ಕೆ ಗೊತ್ತಲ್ಲಪ್ಪ ರಿಯಾಲಿಟಿ ಏನು ಅಂತ. IPL ಪರ್ಫಾರ್ಮೆನ್ಸ್ ಮೇಲೇ ಮೆಜಾರಿಟಿ ಸೆಲೆಕ್ಟ್ ಮಾಡೋದು ಸ್ಕ್ವಾಡ್ಗಳಿಗೆ. ಸೊ IPL ಪರ್ಫಾರ್ಮೆನ್ಸ್ ಈ ಸಲ ಪ್ರಸಿದ್ಧ ಕೃಷ್ಣ ODIಗೆ ಹಾಕೊಂಡಿದ್ದಾರೆ, T20ಸ್ಗೆ ಕನ್ಸಿಡರ್ ಮಾಡಿಲ್ಲ. ಸೊ ಜನ ನೋಡ್ತಾ ಇರ್ತಾರಲ್ಲ ಏನೇನು ಆಗ್ತಾ ಇದೆ ಇಲ್ಲಿ ಅಂತ. ಆ್ಯಂಡ್ ಸಾಯಿ ಸುದರ್ಶನ್ ಫಾರ್ ದಟ್ ಮ್ಯಾಟರ್, ಸಾಯಿ ಸುದರ್ಶನ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ. ಇಲ್ಲಿ ನೋಡಿ ಟೆಸ್ಟಲ್ಲಿ ಮಾತ್ರ ಹಾಕೊಂತಿದ್ದಾರೆ, T20ಸಲ್ಲಿ ಮಾತ್ರ ಅವ್ರನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ಅಷ್ಟು ನಂಬರ್ ಆಫ್ ರನ್ಸ್ನ ಹೊಡೆದಿದ್ದಾರೆ, ಅದನ್ನು ಕೂಡ ಜನ ನೋಡ್ತಾ ಇರ್ತಾರಲ್ವಾ. IPL ಅಷ್ಟು ನಂಬರ್ ಆಫ್ ರನ್ಸ್ ಹೊಡೆದಿರುವಂಥ ಸಾಯಿ ಸುದರ್ಶನ್ನ ಇವ್ರು ಕನ್ಸಿಡರೇ ಮಾಡಲಿಲ್ಲ, ಇದಕ್ಕೆ ಏಷ್ಯಾ ಕಪ್ಪಿಗೆ ಕನ್ಸಿಡರೇ ಮಾಡಲಿಲ್ಲ. ಜನ ಎಲ್ಲ ನೋಡ್ತಾ ಇರ್ತಾರೆ ಏನಾಗ್ತಾ ಇದೆ ಅಂತ. ಫೇವರಿಟಿಸಮ್ ನಡೀತಿದೆಯಾ, ಪಾಲಿಟಿಕ್ಸ್ ನಡೀತಿದೆಯಾ ಅಂತ.
ನಿಮ್ಗೇನು ಅನ್ಸುತ್ತೆ? ಗಂಭೀರ್ನ ದತ್ತು ಪುತ್ರ ಅಂತ ಇವಾಗ ಹೆಸರುವಾಸಿ ಆಗ್ತಾ ಇರೋಂಥ ಹರ್ಷಿತ್ ರಾಣಾನ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸು ಸೆಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ಇವ್ರಿಗಿನ ಬೆಟರಾಗೆ ಪರ್ಫಾರ್ಮ್ ಮಾಡುವಂಥ ಪ್ಲೇಯರ್ಸ್ಗಳು ಡೊಮ್ಯಾಸ್ಟಿಕಲ್ಲಿ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನ್ ನೋಡಿ. ಪಾಪ ಸಾಯಿ ಕಿಶೋರು ಕೂಡ ಅಷ್ಟೇನೆ ವಿಕೆಟ್ಸ್ಗಳನ್ನ ತುಂಬ ಎತ್ತಿದ್ದಾರೆ. ಅವ್ರನ್ನ ಆ ಸ್ಪಿನ್ನರ್ನ ಸೆಲೆಕ್ಟೇ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಕೃಣಾಲ್ ಪಾಂಡೆ ಯಾವ ಥರ ಪರ್ಫಾರ್ಮ್ ಮಾಡಿದ್ದು ಈ IPL ಅಲ್ಲಿ, ಸೊ ಅವ್ರನ್ನಂತೂ ಕನ್ಸಿಡರೇ ಮಾಡ್ತಾ ಇಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನಿಸುತ್ತೆ ಅಂತ.